ಗೌರಿಬಿದನೂರಿನ ಐವಿ ಕ್ರೆಸ್ಟ್ ಅಕಾಡೆಮಿ ಶಾಲೆಯೊಂದರಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಪ್ರದರ್ಶನದಲ್ಲಿ ಶಾಲಾ ಮಕ್ಕಳು ವಿವಿಧ ರೀತಿಯ ಚಿತ್ರಕಲೆಗಳನ್ನು ಬಿಡಿಸಿ ಶಾಲೆಗೆ ಮೆರುಗು ತಂದಿದ್ದಾರೆ. ಇದನ್ನು ವೀಕ್ಷಿಸಲು ಗೌರಿಬಿದನೂರಿನ ಸಮಾಜ ಸೇವಕ ಹಾಗೂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಕೆ. ಕೆಂಪರಾಜುರವರು ಚಿತ್ರಗಳನ್ನು ವೀಕ್ಷಿಸಿ ಸಂತೋಷಪಟ್ಟರು. ನಂತರ ಮಾತನಾಡಿ, ಇಂತಹ ಕಲೆ ಮುಂದಿನ ಪೀಳಿಗೆಗೆ ಆದರ್ಶನೀಯವಾಗುತ್ತದೆ. ಇಲ್ಲಿ ಕಂಡ ಚಿತ್ರಗಳು ಒಂದಕ್ಕೊಂದು ಬಹಳ ಸುಂದರವಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ. ಈ ಕಲೆಯನ್ನು ಬಿಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ವರದಿ ಸುಪ್ರಿಯಾ. ನೋಡಿ ನೀವು ಪರಿಚಯ ಮಾಡಬೇಕು. ನಮ್ಮ ನುಡಿದ ತಾಲೂಕಲ್ಲಿ ವಿಶೇಷವಾದಂಥ ಐವಿ ಕ್ರಿಸ್ಟ್ ಶಾಲೆಯಲ್ಲಿ ಇದು ಮೊದಲನೇ ವರ್ಷ ಪ್ರಾರಂಭ ಆಗಿದೆ.
ಮೊದಲನೇ ಹೆಜ್ಜೆನೇ ಯಶಸ್ವಿ ಕಲಾವಿದರಲ್ಲಿ ಇರುವಂಥ ಒಂದು ಮಾಡಿದೆ. ನನ್ನನ್ನು ಇಲ್ಲಿ ಇಷ್ಟಾಗಿ ಕರೆದು ನನ್ನೆಲ್ಲ ವಿದ್ಯಾರ್ಥಿಗಳು ಮಾಡಿರೋಂಥದನ್ನ ಕಲೆನ ನಾವು ವೀಕ್ಷಣೆ ಮಾಡಿದ್ವಿ. ಈ ನಮ್ಮ ಡೈರೆಕ್ಟರ್ದಂಥ ಬಾಬುರಾಜ್ ಸರ್ ಮತ್ತು ಚೈತನ್ಯ ಮೇಡಮ್, ಸರ್ ನಮ್ಮ ಮಾಸ್ಟರ್ ಆದಂಥ ಜಗ್ಗಿ ಅವರು ಮತ್ತು ಇನ್ನೂ ಒಂದು ರಾಕೇಶ್ ಹಲವಾರು ಇದ್ದಾರೆ. ಸೊ ಇವತ್ತು ನಮ್ಮನ್ನ ಜಸ್ಟ್ ಕರೆದು ಕಲೆನ ಗುಡಿಸೋ ಥರ ನಮಗೆ ಒಂಥರ ಖುಷಿ ಆಯಿತು ಶಾಲೆ ಪರಿಸ್ಥಿತಿ. ಯಾಕೆ ಅಂದರೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ವಿದ್ಯಾಭ್ಯಾಸಕ್ಕೆ ಇದು ಭಾಳ ಮುಖ್ಯ. ಈ ಥರ ಪ್ರೋಸೆಸ್ಗಳು ಅಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ನಾವು ಮಕ್ಕಳ ಕೈಲಿ ಮಾಡಿಸ್ಬೇಕು. ನಾನು ತುಂಬ ಸಂತೋಷ ಆಯ್ತು ಇಲ್ಲಿ ಬಂದು ನೋಡಿದ ತಕ್ಷಣ. ನಾನೊಂದು ಶಾಲೆಗೆ ಹೋಗಿದ್ದೆ. ಮಕ್ಕಳಿಗೆ ಎಷ್ಟು ಮಾತ್ರ ಇದ್ದಾರೆ ಅಂದರೆ ಅವರು ಬೇರೆ ಬುಕ್ಕಲ್ಲಿ ಸಿಸ್ಟಮಲ್ಲಿ, ಇವಾಗಂತೂ ಮೊಬೈಲು ಬಂದುಬಿಟ್ಟಿದೆ. ಸೊ ಅದರಿಂದ ಇವತ್ತು ಅವರಿಗೆ ಒಂದು ಕಲರ್ ಪೆನ್ಸಿಲು ಮತ್ತು ಕಲರ್ ಬಾಕ್ಸ್ ಕೊಟ್ಟು ಮಡಿಕೆ ಮೇಲೆ ಇರ್ಬೋದು, ಛತ್ರಿ ಮೇಲೆ ಇರ್ಬೋದು, ಸುಮಾರು ಮಾಡಿಸಿದ್ದಾರೆ. ನಾವು ಒಂದು ಶಾಲೆಗೆ ಹೋದಾಗ, ಅದನ್ನು ಪ್ರೈವೇಟ್ ಶಾಲೆ, ನನ್ನ ಟೀಚರ್ ನಾನು ಆ ಮಗುನ ಕರೆದು ನಾನು ಕೇಳಿದೆ, ಅವ್ನು ಸರಿ ಪ್ರಶ್ನೆ ಮಾಡಿದೆ. ಏನಂತ ಒಂದು ಸಿಂಪಲ್ ಲಾಜಿಕ್ ಕೇಳಿದೆ. ಏನಂತ ಕೇಳಿದ್ರೆ, ಟೊಮೆಟೊ ನೋಡಿದ್ದೆ ನಮ್ಮ ಅಂತ ಕೇಳಿದೆ. ಟೊಮೆಟೊ ಗೊತ್ತು ಅದು ಎಲ್ಲಿ ಬೆಳೆಯೋದು ಅಂದರೆ ಮಗು ಫ್ಯೂಚರ್ ಅಂದ್ಬಿಡ್ತು. ಸೊ ಇವತ್ತೇನಾಗಿದೆ, ಬೇರೆ ಪಾಠ ಹೇಳ್ಕೊಡೋದು, ಬೇರೆ ಬರೀ ಬರ್ಸೋದಲ್ಲ, ಈ ಥರ ಚಿತ್ರಗಳನ್ನ ಬರ್ಸೋದ್ರ ಮುಖಾಂತರ ತಂದೆ ತಾಯಿ ಮಾಡೋಂಥ ಕೆಲಸಗಳ ಬಗ್ಗೆ ಮೆಸೇಜು ಕೊಡಬೇಕು. ಅವ್ರಿಗೆ ಗೊತ್ತಿರೋಲ್ಲ ಮಕ್ಕಳಿಗೆ, ನಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಗೊತ್ತಿರಲ್ಲ. ಸೊ ಇವತ್ತು ಅವರು ಕಷ್ಟಪಟ್ಟು ಏನೋ ಮಾಡಿ ನನ್ನ ಮಗನ ಒಳ್ಳೆ ವಿದ್ಯಾವಂತ ಮಾಡಬೇಕು, ಒಳ್ಳೆ ಬುದ್ಧಿವಂತ ಮಾಡಬೇಕಂದ್ರೆ ಜನರಲ್ ನಾಲೆಡ್ಜ್ ಇಲ್ಲ ಅಂದರೆ ನೀನು ಇಷ್ಟು ಹೋದ್ರೂ ಇವತ್ತಿನಲ್ಲಿ ಕಷ್ಟ ಇರೋದೇನು. ಇದು ಮೆಸೇಜ್ ಏನಂತೆ ನನಗೆ ಇಷ್ಟಪಟ್ಟಿದೆ ಅಂದರೆ ಈ ಥರ ಶಾಲೆಗಳು ಬೇಕು. ಅದೇ ಈ ಗೌರಿಬಿದನೂರು ತಾಲೂಕಲ್ಲಿ ಪ್ರಥಮ ಬಾರಿಗೆ ನಾನು ಕಂಡಂಥ ಪ್ರೈವೇಟ್ ಶಾಲೆಯಲ್ಲಿ ಇದು ಒಳ್ಳೆ ಉತ್ತಮವಾದಂಥ ಶಾಲೆ, ಒಳ್ಳೆ ಬೆಳವಣಿಗೆ. ಇದು ಮಕ್ಕಳಿಗೆ ಒಂದು ಫ್ಯೂಚರು ಒಂದು ಮೆಸೇಜ್ ಕೊಡೋಂಥ ಶಾಲೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವ ಹೋದ್ರೂ ಚಿತ್ರಗಳೇ ಇದೆ, ಬಟ್ ಕಲೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ನಾವು ಕಲೆ ಬರೆದ್ರೆ ಅದು 2-3 ಥರ ಮಾಡ್ತಾರೆ. ಕಮರ್ಷಿಯಲ್ ಬರ್ತದೆ, ಅಭಿಮಾನಿಯಿಂದ ಬರೆಯೋದು ಬರ್ತದೆ, ಟೈಮ್ ಪಾಸ್ ಮಾಡೋದು ಬರೆಯೋದು ಬರ್ತದೆ. ಇದು ಕಲೆ ಅನ್ನೋದು ವಿದ್ಯೆಗಿಂತ ಚೈನ್ ಇದ್ದರೆ ಕಿತ್ಕೊಂಡೋಗ್ಬಿಡ್ತಾರೆ. ಕಲೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಕಿತ್ಕೊಂಡೋಗ್ಬೇಕಲ್ಲ. ಇದು ಎಲ್ಲೂ ಜೀವನದಲ್ಲಿ ಎಲ್ಲಿ ಬೇಕಾದರೂ ಪ್ರಪಂಚದಲ್ಲಿ ಜೀವನ ಮಾಡ್ಬೋದು ಕಲೆ ಅಣ್ಣ ಒಂದು. ಸೊ ಇದೊಂದು ನಾನು ಹೇಳೋದು ಅಂದರೆ, ಇದೊಂದು ವೃತ್ತಿ ಕಲಿಸ್ದಂಗೆ ಆಯಿತು ಮಕ್ಕಳಿಗೆ, ಇದೊಂದು ವಿದ್ಯಾಭ್ಯಾಸ ಕಲಿಸ್ದಂಗೆ ಆಯಿತು. ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಫ್ರೆಂಡ್ಸು ನಾವು ಹೊರಟೋದು ನಾವು ಕಲಿಬೇಕಾಯಿತು ಅಂತ ದೊಡ್ಡದಾಗ ಆದಾಗ ಅನ್ಕಡೆ ಬಂದು ಅವ್ರಿಗೆ ಇವಾಗಲೇ ನಾವು ರೈಟಿಂಗ್ ಕೊಡೋದಿಲ್ಲ, ಏನೋ ಒಂದು ಮಾಡ್ಕೊಂಡು ಯಾವುದೋ ಒಂದು ಕಲೆ ಮಾಡ್ಕೊಂಡು. ಸೊ ಇದರಲ್ಲಿ ಎಷ್ಟೋ ಜನ ಜೀವನ ಮಾಡೋದು ಒಳ್ಳೆ ಬೆಳವಣಿಗೆ ಈ ಶಾಲೆಯಲ್ಲಿ ಮಾಡಿದ್ದೀರಿ. ಈ ಶಾಲೆ ಸಂಸ್ಥೆ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಲಿ. ಈ ಸಂಸ್ಥೆಯಲ್ಲಿ ಡೈರೆಕ್ಟರ್ ಇದ್ದಾರೆ, ಚೇರ್ಮನ್ ಇದ್ದಾರೆ, ಅವೆಲ್ಲ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ಯಾರ್ಯಾರು ಮಕ್ಕಳನ್ನ ಕಲಿಸ್ತಾ ಇದ್ದೀರಿ, ಸೇರಿಸ್ತಾ ಇದ್ದೀರಿ, ಒಳ್ಳೆ ಬೆಳವಣಿಗೆ ಇದೆಲ್ಲ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಮಕ್ಕಳಿಗೆ ಒಳ್ಳೆ ಹಿಂದಿ ಬರೋಂಥ ಮೆಸೇಜು ಚಿತ್ರಗಳು ಮುಂದಿನ ದಿನಗಳಲ್ಲಿ ಬರೀರಿ ಅಂತ ಹೇಳ್ತಾ, ನನ್ನ ಕರೆದು ಇಲ್ಲಿ ಎಲ್ಲ ತೋರಿಸಿದ್ದಕ್ಕೆ ಎಲ್ಲ ಸಿಬ್ಬಂದಿಗಳು, ಶಾಲೆಯ ಸಿಬ್ಬಂದಿಗಳು ನಾನು ವಂದಿಸ್ತಾ, ಇಂಥ ಅವಕಾಶ ನನಗೂ ಮಾಡಿಕೊಂಡು ನನಗೂ ತುಂಬ ದಿವಸ ಆಗಿತ್ತು. ನಾನು ಚಿತ್ರಕಲಾ ಪರಿಷತ್ ಸದ್ಯ ಹೋಗಿ ನಾವು ಬಟ್ ಈ ಕೆಲವೊಂದು ಐಟಮ್ಗಳು ನೋಡಿದೆ. ತಗೊಂಡಾಗೆ ಹಿಟ್ ಆಫ್ ಸೇಲಾಗ್ ಅಂತ ಐಟಮ್ಗೆ ಇದೆ. ಸೊ ಅದನ್ನು ಇಟ್ಟು ಮಾಡಿರೋದಕ್ಕೆ ಈ ಶಾಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಹೃದಯಪೂರ್ವಕ ಸಂತೋಷ. ಒಳ್ಳೆಯದಾಗಲಿ ಸಂಸ್ಥೆ.